ನಾನು ನಿಮ್ಮವನು ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ಬ್ಲಾಗ್ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಏನಪ್ಪ ಇಷ್ಟು ಬೇಗ ಎದ್ಬಿಟ್ಟವ್ರಿ ಅಂತ ಎಲ್ಲರೂ ಶಾಕ್ ಆಗ್ತಾ ಇದ್ದೀರಾ? ಹೌದು ಗೈಸ್, ಫಸ್ಟ್ ಟೈಮ್ ತುಂಬ ದಿನಗಳ ನಂತರ ಬೇಗ ಎದ್ಬಿಟ್ಟಿದ್ದೀನಿ. ಸೊ 3 ಗಂಟೆಗೆ ಎದ್ದು 4 ಗಂಟೆಗೆಲ್ಲ ಬೆಂಗಳೂರು ಬಿಡಬೇಕಾಯಿತು. ಯಾಕೆ ಅಂತ ಹೇಳಿದ್ರೆ ಇವತ್ತೊಂದು ಪ್ರೀ ವೆಡ್ಡಿಂಗ್ ಶೂಟ್ ಇತ್ತು. ಸೊ ಇವತ್ತು ತುಂಬ ದಿನಗಳಾದಮೇಲೆ ನಾನು ಪ್ರೀ ವೆಡ್ಡಿಂಗ್ ಶೂಟಿಗೆ ಬರ್ತಾಯಿದ್ದೀನಿ. ಯಾಕಂದರೆ ಇಷ್ಟು ದಿವಸ ಹುಡುಗರೇ ಮ್ಯಾನೇಜ್ ಮಾಡ್ತಾಯಿದ್ರು. ಇವತ್ತು ನಾನೇ ನಿಮಗೆಲ್ಲ ವ್ಲಾಗ್ ಮಾಡಿ ತೋರ್ಸೋಣ. ಪ್ರೀ ವೆಡ್ಡಿಂಗ್ ವ್ಲಾಗ್ಸ್ ಬಂದೇ ಇಲ್ಲ, ಎಷ್ಟೊಂದು ದಿನ ಆಗ್ಬಿಟ್ಟಿದೆ ಅಂತೇಳಿ ವ್ಲಾಗ್ ಮಾಡೋಣ ಅಂತೇಳಿ ನಾನೇ ಬಂದಿದ್ದೀನಿ. ಸೊ ಬನ್ನಿ, ಇವತ್ತಿನ ದಿನ ಯಾವ ರೀತಿ ಇರುತ್ತೆ, ನಾವೇನು ಮಾಡ್ತೀವಿ, 1 ಡೇ ಪ್ರೀ ವೆಡ್ಡಿಂಗಲ್ಲಿ ಯಾವ್ಯಾವ ಲೊಕೇಶನ್ನ ಕವರ್ ಮಾಡ್ತೀವಿ ಅನ್ನೋದನ್ನೆಲ್ಲ ನಿಮಗೆ ತೋರಿಸ್ತೀನಿ. ಬನ್ನಿ. ಸ್ಟಾಪು, ಅಣ್ಣ ಮಲಗೋರೆ, ಧ್ಯಾನದಲ್ಲಿದ್ದಾರೆ. ತೋರಿಸ್ಲಾ? ಇಲ್ಲಿ ಲಾಕ್ ಆಗಿಬಿಟ್ಟಿದ್ದೀರಿ ಗೈಸ್. ವಯಸ್ಸಾದ್ಮೇಲೆ ನಾನು ನಮ್ಮ ಬಾಯ್ಸ್ ಹಿಂಗೆ ಇರ್ತೀವಿ. ಬಟ್ ನಮ್ಮವರೆಲ್ಲ ಸ್ಟಾರ್ಬಕ್ಸ್ ಎಲ್ಲ ಹಾಕಿರ್ತಾರೆ. ಆದರೂ ಕ್ರೇಜಿ ಅದೇ ನಮ್ಮ ತಿನ್ನು ಮಗ, ನೀನು ಚೆನ್ನಾಗಿದೆ. ಅಯ್ಯೋ ಅಯ್ಯೋ ಅಯ್ಯೋ. ಇನ್ನೊಂದು ಬಿಸ್ಕೆಟ್ ಇಸ್ಕೊ ಪ್ರಸನ್ನ. ಹಂಗೆ ಯಾರು ಗಂಟೆ ಬೇರೆ ಹಾಕೋರೆ ಅದಕ್ಕೆ? ಓ ನಿಮ್ದೇನಾ? ಏನು ಹೆಸರು? ಜಾನಿ. ಏ ಜಾನಿ ತೀರಾ ಏನಂತ ಕರಿತೀರಾ? ಮತ್ತೆ ಕರೆಯೋದೇ ಇಲ್ವಾ? ಅದೇ ಬರ್ತಾ ಇರ್ತದೆ ಓಯ್ ಅನ್ನೋದು. ಓಯ್ ಹಾಸನಿಂದ ಆಚೆಗೆ ಸಕಲೇಶ್ಪುರ. ಓ ಸಕಲೇಶ್ಪುರ ಇದು. ಅಯ್ಯಯ್ಯೋ, ಚೆಂಗ್ಳು ಬಿದ್ದೋಗ್ಬಿಟ್ಟದೆ. ಏನ್ ಮಾಡ್ತದೆ ಚೆಂಗ್ಳು ಕೆಲಸ? ಅವೆಲ್ಲ ಹೇಳಕ್ಕಾಗಲ್ಲ ಅಂತೀರ? ಯಾವ ಪೆಡಿಗ್ರಿ ಇಲ್ಲ, ಏನಿಲ್ಲ ಗೈಸ್. ನೋಡಿ ಇವಕ್ಕೆಲ್ಲ ಮದುವೆಗಿದ್ವಿ ಮಾಡ್ಸಿದ್ದೀರಾ? ಇದಕ್ಕೆ ಹೆಂಗೆ ಅಲ್ಲ, ಯಾವ್ದಾರು ಒಂದು ಹೆಣ್ಣು ನೋಡಕ್ಕಿಲ್ವಾ? ಹಂಗೆ ಇಲ್ಲ ಹಂಗೆ. ಏನ್ ಸಾರ್ ನಿಮ್ ಸ್ಪೆಷಾಲಿಟಿ? ನೀವೇನಾದ್ರು ನಾಯಿ ಏನಾದ್ರು ಮಾಡ್ತಾ ಇದ್ದೀರಾ ಏನೋ? ಅಲ್ಲ ನಗ್ತಾ ಇರೋದ್ ನೋಡು. ಗಂಡಯ ಹೆಣ್ಣಯ? ಓ ಸರಿ ಬಿಡಿ. ಮಿಸ್ ಮಾಡ್ಬಿಟ್ಟಿರ. ಆಮೇಲೆ ನಮ್ಮ ಹೆಸರಲ್ಲಿ ಒಂದು ಟೀ ನಿಮಗೆಲ್ಲ. ನಾಯಿಗಳು ಚೆನ್ನಾಗಿ ನೋಡ್ಕೊಳ್ಳಿ ಗೈಸ್. ಒಂದು ಪಿಟ್ ಸ್ಟಾಪ್ ಹಾಕಿ ಕಾಫಿ ಕುಡಿದು ಬಿಸ್ಕೆಟ್ ತಿಂದು ಎಲ್ಲ ಮಾಡಿ ಬಂದ್ರು. ಅಣ್ಣ ಧ್ಯಾನದಲ್ಲಿದ್ದಾರೆ. ಆರಾಮಾಗಿ ನಿನ್ನೆ ಒಳ್ಳೆ ಬಿಯರ್ ಹಾಕೋರು, 4 ಬಿಯರು. ಬೆಳಗ್ಗೆ ರಾತ್ರಿಯೇ ಬಂದ್ಬಿಟ್ಟವನೇ. ನಾನು ಹೇಳಿದ್ದೀನಿ ಶಿಷ್ಯ ನಾಳೆ ಪ್ರೀ ವೆಡ್ಡಿಂಗ್ ಐತೆ ಕುಡಿಬೇಡ ಅಂತ. ಅಣ್ಣ ಅಣ್ಣ ಅಂತ ಅನ್ಕೊಂಬರ್ತಾನೆ. ಅಲ್ಲಿ ಕುಡಿದ್ಬಿಟ್ಟು ಅಣ್ಣ ಮೊಸರಿಲ್ವಾ? ಯಾಕಲ ಅಂದರೆ ಬೆಳಗ್ಗೆ ಮಜ್ಜಿಗೆ ಮಾಡಿ ಕುಡ್ಕೊಂಬಿಡೋಕ್ಕೆ. ಫಸ್ಟ್ ಟೈಮ್ ಏನು ಮಾಡ್ದಾಗ ಅವ್ರಿಗೂ ಇವನು 3 ಗಂಟೆಲಿ 2 ಗಂಟೆಲಿ ಎದ್ದವನೇ. ಎದ್ಬಿಟ್ಟು ಗೀಸರ್ ಹಾಕ್ಬಿಟ್ಟೋಗಿ ಮನೆಗೆ ಕಂಬಿಟ್ಟವನೆ. ನಾನು ಯಾವತ್ತೂ ಎಚ್ಚರ ಆಗಿಲ್ಲ. ನನಗೆ ಇವತ್ತೇ ಎಚ್ಚರ ಆಗಿದ್ದು. 3:45 ಎಚ್ಚರ ಆಯಿತು. ಎದ್ದು ಟೈಮ್ ನೋಡ್ತೀನಿ 3:45. ನಾನು ಇವ್ನು ಬಂದು ಎಬ್ಬಿಸ್ತಾನೆ ಅಂದರೆ ನನಗೆ ಯಾವ ಅಲಾರಾಮ್ಗೂ ಎದ್ದೋಳಲ್ಲ, ಏನಕ್ಕೂ ಎದ್ದೋಳಲ್ಲ. ನಂಗೆ ಗೊತ್ತು, ಯಾರಾದರೂ ಬಂದು ಎಬ್ಸಿದ್ರೇ ಎದ್ದೋಳೋದು. ಆಮೇಲೆ ಹೋಗಿ ಅವನ್ನೇ ಎಬ್ಬಿಸ್ದಿಲ್ಲ. ಶಿಷ್ಯ 3:45 4 ಗಂಟೆ ಎದ್ದೋಳು ಅಂತ. ಎದ್ದು ಹೋಗ್ಬಿಟ್ಟು ಆಮೇಲೆ ರೆಡಿ ಆಗ್ಬಿಟ್ಟು ಸ್ನಾನ ಮಾಡ್ಕೊಂಬಂದಿದ್ದು. ಗೈಸ್ ಬಂದು ರೀಚ್ ಆದ್ವಿ. ನೋಡಿ ಇಲ್ಲಿಂದ ಗೋಪುರ ಹೆಂಗೆ ಕಾಣಿಸುತ್ತೆ. ಓಕೆ ಗೈಸ್, ಫೈನಲಿ ಬಂದು ಮೇಲ್ಕೋಟೆ ರೀಚ್ ಆಗಿದ್ದೀವಿ. ಯಾರಂದ್ರೆ ಯಾರೂ ಇಲ್ಲ, ಫುಲ್ಲು ಖಾಲಿ ಜಾಗ. ಇನ್ನೂ ನಮ್ಮ ಕ್ಲೈಂಟ್ ಕೂಡ ಬಂದಿಲ್ಲ. ಇವರು ಆ್ಯಕ್ಚುಲಿ ಕ್ಲೈಂಟ್ ಏನಲ್ಲ, ನಮ್ಮ ಚಿಕ್ಕ ಹುಡುಗರಿಂದ ನೋಡ್ಕೊಂಡು ಬೆಳೆದಿರೋರು. ಸೊ ನೋಡಿ, ಇನ್ನು ನಮ್ಮ ಪ್ರತಾಪಣ್ಣ ಮಲಗಿಯವ್ರೆ.
ಎದ್ದೇಳು ಮಂಜುನಾಥ ಎದ್ದೇಳಲ್ಲ ಖುಷಿ ಖುಷಿ ನೋಡ್ರಿ ಇದ್ಗಳೆಲ್ಲ ನಗ್ತಾವ್ರೆ ಬಿಯರ್ ಮಿಕ್ಕೈತೆ ಅಂದ್ರಲ್ಲೇ ಒಬ್ರು ಇಲ್ಲ ಗೈಸ್ ಖಾಲಿ ಜಾಗ ಒಂದೊಂದು ಕಾರು ಇಲ್ಲ ನೋಡೋಣ ಇವ್ರು ಇನ್ನೂ ಯಾವಾಗ ಬರ್ತಾರೆ ಅಂತೇಳಿ ಅವರು ಆಲ್ರೆಡಿ ಹೊರಟಿದ್ದೀನಿ ಅಂತ ಹೇಳಿದ್ರು ಅವ್ರು ಬಂದು ಇನ್ನೇನು ರೀಚ್ ಆಗ್ಬೋದು ಇನ್ನೊಂದು ಅರ್ಧ ಗಂಟೆಲಿ ಸೊ ಬನ್ನಿ ಅಷ್ಟೊತ್ತಿಗೆಲ್ಲ ಪ್ರಿಪ್ರೇಷನ್ಸ್ ಮಾಡಿಕೊಂಡು 7 o'clock ಶೂಟ್ ಶುರು ಮಾಡ್ಬೋದು ಇನ್ನು 6:15 ಇನ್ನೂ ಒಂದು 3/4 ಗಂಟೆ ಇದೆ ಆಲ್ರೆಡಿ ಒಳ್ಳೆ ಬೆಳಕಾಗ್ತಾಯಿದೆ ನೋಡಿ ಬಾ ಗೈಸ್ ಸೀನ್ ಏನಂತ ಹೇಳಿದ್ರೆ ಇವಾಗ ಇಲ್ಲಿ ಮೇಲ್ಕೋಟೆಲಿ ಶೂಟ್ ಮಾಡಬೇಕು ಅಂದರೆ ಫಸ್ಟ್ 3,000 ಇದ್ದಿದ್ದನ್ನ 5,000 ಮಾಡಿಬಿಟ್ಟವ್ರಂತೆ ಅದಕ್ಕೆ ಜನ ಕಮ್ಮಿ ಇವಾಗ 2 ಅವರ್ ಆದರೂ ತೆಗಿ ಫುಲ್ ಡೇ ಏನಾದರೂ ತೆಗಿ 5,000 ಅಂತೆ ಆ್ಯಂಡ್ ನೋಡಿ ನಮ್ಮ ಸಂತೂ ಬೇರೆ ಆಕಸ್ಮಿಕವಾಗಿ ಸಿಕ್ಕಿದ್ದು ಸಂತು ಯಜಮಾನ್ರು ಆಯ್ತಾ ನಾಷ್ಟ ಮಾಡ್ಬೇಕಣ್ಣ ಲೇಟಾಗಿ ಕೊಟ್ಟರು ರಿಪ್ಲೈ ಪರವಾಗಿಲ್ಲ ಓಕೆ ಗೈಸ್ ಬನ್ನಿ ಆಲ್ರೆಡಿ ನಮ್ಮ ಹುಡುಗರು ಶೂಟ್ ಮಾಡ್ತಾಯಿದ್ದಾರೆ ನಾವು ಇವಾಗ ಹೋಗಿ ಅಯ್ಯೋ ನಾನು ನೀರು ಬಾಟ್ಲು ತೊಗೊಂಬಂದಿದ್ದೆ ಮರ್ತುಬಿಟ್ಟು ನಾವು ಎತ್ಕೊಂಡು ಹೋಗೋಣ ಇರಿ ಯಾಕೆ ಎಲ್ಲ ಕಳಿಸಿ ನೀರು ಬಾಟ್ಲು ತರೋಕ್ಕೆ ಹೋಗಿದ್ದು ಗೈಸ್ ನಾನು ನೀರು ಬಾಟ್ಲನ್ನೇ ಮರ್ತುಬಿಟ್ಟು ಹೋಗ್ತಾಯಿದ್ದೀನಿ ನೋಡಿ ಆದರೂ ಗೈಸ್ ಈ ಜಾಗ ಮರೆಯೋಕ್ಕೆ ಆಗಲ್ಲ ಅಂದ್ಕೊಳ್ಳಿ ಯಾಕಂದರೆ ನನ್ನ ಫೋಟೋಗ್ರಫಿ ಕಲ್ತಿದ್ದು ಸ್ಟಾರ್ಟಿಂಗಲ್ಲಿ ಎಲ್ಲ ಕಪಲ್ಸ್ನ ಇಲ್ಲೇ ಕರ್ಕೊಂಬಂದು ಪ್ರೀ ವೆಡ್ಡಿಂಗ್ ಮಾಡ್ತಾಯಿದ್ದೀನಿ ನಾನು ಅಯ್ಯೋ ದೇವರೇ ಓಹ್ ಇಲ್ಲೇ ಹಾಕೋರಲ್ಲ 5,000 ರೂಪಾಯಿ ಅಂತ ಬೋರ್ಡು ನೋಡಿ ಚಿತ್ರೀಕರಣ 5,000 ರೂಪಾಯಿ ಕಲ್ಯಾಣಿ ಪೂಜೆ 20 ಮನೆ ಸೇವೆ 50 ವಾಹ್ ಆದರೂ ಹೆಂಗಿದೆ ನೋಡಿ ಮೇಲ್ಕೋಟೆ ನೋಡಿ ಫಾಗು ಗೈಸ್ ಕಾಣಿಸ್ತೀಯಾ ನಾನು ಇಲ್ಲಿ ಹೋಗ್ತಾ ಇದ್ದೀನಿ ಅಂತ ನಮ್ಮ ಇನ್ನೊಬ್ಬ ಭರತ್ ಅಂತ ಫ್ರೆಂಡ್ ಇದ್ದಾನೆ ಬ್ಯಾಡ್ಮಿಂಟನ್ ಫ್ರೆಂಡು ಅವ್ನಿಗೆ ಹೇಳಿದ್ದಕ್ಕೆ 501 ರೂಪಾಯಿ ಬೇರೆ ಕೊಟ್ಟು ಕಳಿಸಿದ್ದಾರೆ ದೇವ್ರಿಗೆ ಹಾಕ್ಬಿಡಪ್ಪ ಅಂತ ಸೊ ಮೇಲೆ ಹೋಗಿ ಒಂದು ರೌಂಡ್ ವಿಸಿಟ್ ಮಾಡಿಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಹೋಗ್ಬೇಕಾದ್ರೆ ಕೇರಳದಿಂದ ಎಲ್ಲ ಬಂದು ಫೋಟೋ ಶೂಟ್ ಮಾಡ್ಕೊಂಡು ಇದ್ದಾರೆ ಗೈಸಲ್ಲಿ ಮಲಯಾಳಿ ಕುಟ್ಟಿ ಸೊ ಟೋಟಲ್ ಇವತ್ತು 4 ಕಪಲ್ ಇದ್ದಾರೆ 1 2 3 4 ನೋಡೋಣ ಬನ್ನಿ ಯಾವ ಥರ ಇದೆ ಅಂತ ಸೂಪರ್ ಎಕ್ಸೈಟೆಡ್ ಆ್ಯಂಡ್ ಸೂಪರ್ ನರ್ವಸ್ ತುಂಬ ದಿನ ಆದಮೇಲೆ ಪಬ್ಲಿಕಲ್ಲಿ ವ್ಲಾಗ್ ಮಾಡೋದಿದೆಯಲ್ಲ ಅದು ಹೇಳ್ಕೊಳ್ಳೋಷ್ಟು ಸುಲಭ ಅಲ್ಲ ಲಾಸ್ಟ್ ಟೈಮ್ ನಮ್ಗೆ ಸ್ಟಾರ್ಟಿಂಗ್ ಶೂಟ್ ಮಾಡೋಕ್ಕೂ ಮುಂಚೆನೇ ಒಳಗೆ ಬಿದ್ದೋಗ್ಬಿಟ್ಟಿದ್ರು ಏನು ಆಮೇಲೆ ಒದ್ದೆ ಬಟ್ಟೆಲ್ಲ ಮಾಡಿದ್ದಾಯ್ತು ಇವನು ಕೈ ಹಿಡ್ಕೊಂಡು ಹೇಳ್ಕೊಂಡ ಲಾಸ್ಟ್ ಟೈಮ್ ಗೈಸ್ ನಮ್ಮ ಸುಮಂತು ಮತ್ತು ಭೂಮಿಕಾ ಅವ್ರು ಬಂದಿರಲ್ಲ ಅವಾಗ ನಾನು ಬಂದಿರಲಿಲ್ಲ ನಾನು ಬಂದೆ ಲೇಟಾಗಿ ಬಂದೆ ಇವರೆಲ್ಲ ಬಂದಿದ್ದಾಗ ಜಾರ್ಬಿಟ್ಟು ಒಳಗೆ ಹೋಗ್ಬಿಟ್ಟಿದ್ರು ಫುಲ್ ಅವರು ರಥಪ್ಪ ಹಿಡಿದು ಹೇಳ್ಕೊಂಡಿದ್ದ ನಮ್ಮ ಬ್ಯೂಟಿಫುಲ್ ಕಪಲ್ಸ್ ಇವರು ರಂಜಿತಾ ಅಂತ ಅವ್ರು ರಾಕೇಶ್ ಅಂತ ಒಬ್ಬೊಬ್ಬರು ನಂದಿಕಲ್ಲಿ ಶೂಟ್ ಮಾಡ್ತಾವ್ರೆ ಹಿಂಗೆ ಏನು ಓಡಾಯ್ತಾ ಇದ್ದೀರಾ ಬೆಂಗಳೂರಿಗೆ ಹೈ ಹೂ ಪರ್ ನೋಡಲ್ಲ ಬತ್ತು ಸ್ಮೈಲು ನೀನು ತೆಗಿ ನೀನು ಆದರೂ ಗೈಸ್ ಆದಷ್ಟು ಬೇಗ FPV ಕಲ್ತ್ಬಿಟ್ರೆ ಎಲ್ಲ ಜೀ ಅಂತ ಕಂಬದಿಂದೆಲ್ಲ ನುಗ್ಗಿಸ್ಬಿಡ್ಬೋದು ಅಲ್ವಾ ಸಿಜ FPV ಕಲ್ತ್ಬಿಟ್ರೆ ಈ ಕಂಬದಿಂದನೂ ಕಂಬದಿಂದ ಎತ್ಬಿಡ್ಬೋದು ಗೈಸ್ ಇಲ್ಲಿ ನೋಡಿ ಮೋಡದ ಮೇಲೆ ಕಳಿಸ್ಬಿಟ್ಟಿದ್ದೀನಿ ರೋಡ್ನ ಗೈಸ್ ನೋಡಿ ಒಂದೊಳ್ಳೆ ಹೈಪರ್ ಲ್ಯಾಪ್ಸ್ ವೀಡಿಯೋ ಹಾಕ್ಬಿಟ್ಬಿಟ್ಟಿದ್ದೀನಿ ಕ್ರೇಜಿಯಾಗಿ ಬರ್ತಾಯಿದೆ ಔಟ್ಪುಟ್ ಬಂದಮೇಲೆ ನೋಡೋಣ ಯಾವ ಥರ ಇದೆ ಅಂತ ಇದಿನ್ನು 375 ಫ್ರೇಮ್ಸ್ ಕ್ಲಿಕ್ ಆಗಬೇಕು ಬರೀ 12 ಸೆಕೆಂಡ್ಗೆ 15 ನಿಮಿಷ ಅದು ಫ್ಲೈ ಟೈಮ್ ಇರೋದು ಒಳ್ಳೆ ಫಾಗ್ ಐತೆ ನೋಡಿ ಅವತ್ತು ಅದೇ ಟವರ್ಗೆ ಡಿಕ್ಕಿ ಹೊಡೆದಿರೋ ಅನ್ನೋ ಬರತ್ತ ನನ್ನ ಡ್ರೋನ್ ಫುಟೇಜ್ ಹಾಕಿದ್ಮೇಲೆ ಗೊತ್ತಾಯಿತು ಇವಾಗ ನಾನೇ ಫುಟೇಜ್ ತೆಗಿತೀನಿ ಹೆಂಗಿದೆ ನೋಡ್ಕೊಬನ್ನಿ ಗೈಸ್ ಒಳ್ಳೆ ವೆದರ್ ಅಂತ ಅಂದ್ಕೊಳ್ಳಿ ನಮ್ಮ ಫೋಟೋಗ್ರಾಫರ್ಸ್ಗೆಲ್ಲ ಇದೆಲ್ಲ ಸ್ವರ್ಗ ಹೇಳಿ ಮಾಡಿಸಿದ ವೆದರ್ ನಾನು ಕೂತ್ಕೊಂಡು ಇಲ್ಲಿ ಎಡಿಟ್ ಮಾಡ್ತಾಯಿದ್ದೀನಿ ನಮ್ಮ ಹುಡುಗರು ಅಲ್ಲಿ ಶೂಟ್ ಮಾಡ್ತಾಯಿದ್ದಾರೆ
ಸೊ ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು, ಹೆಂಗಿದ್ರು ಅವ್ರು ಮಾಡ್ತಾಯಿದ್ದಾರೆ, ಎಲ್ಲ ಆದಮೇಲೆ ಹೇಳ್ತೀರಣ್ಣ ಅಂತ ಹೇಳೋರೆ. ಅವ್ರದ್ದು ಫಸ್ಟ್ ಮುಗಿಸ್ಕೊಂಬಿಡ್ಲಿ, ಅವ್ರು ಮುಗಿಸ್ಕೊಂಡ್ಮೇಲೆ ನಾನು ಡ್ರೋನ್ ಶಾಟ್ ತೊಗೊತೀನಿ. ಅಲ್ಲಿವರೆಗೂ ಇದನ್ನು ಮುಗಿಸ್ಬೋಣ, ನಮ್ಮ ಕೆಲಸ ಮುಗಿಸೋಣ. ಯಾಕಂದರೆ ಆಮೇಲೆ ವೈಫೈ ಸಿಗುತ್ತೋ ಸಿಗಲ್ವೋ ಏನು ಕತೆನೋ ಗೊತ್ತಿಲ್ಲ. ಮೀನುವಲ್ಲಿ ಎಡಿಟ್ ಮಾಡ್ಕೊಂಡು ಎಕ್ಸ್ಪೋರ್ಟ್ ಮಾಡ್ಕೊಂಡು ಅಟ್ಲೀಸ್ಟ್ ಮೊಬೈಲ್ ಡೇಟಾದಲ್ಲಿ ಎಷ್ಟಾಗುತ್ತೆ ಅಷ್ಟು ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಬನ್ನಿ. ನಾವು ಕಾಲೇಜಲ್ಲಿ ಈ ಥರ ಬಂಕ್ ಕೊಡ್ಬಿಟ್ಟು ಬರ್ತಿದ್ದೇವೆ. ತಮಾಷೆ ಮಾಡಕ್ಕೆ ಬಂದಾಗ ಕಾಲೇಜ್ ಹೋಗ್ಬೇಕು. ಆಡ್ಕೋತಾರ, ಚೆನ್ನಾಗಿ ಆಡ್ಕೋತೀರಿ, ನೀವು ಚೆನ್ನಾಗಿ ಆಡ್ತೀರಿ. ನಮ್ಮ ಹುಡುಗಂಗೆ ನಿಮ್ಮ ಕಾಲೇಜಲ್ಲಿ ಯಾರಾದ್ರು ಹುಡುಗಿರಿದ್ರೆ ಹೇಳ್ರಿ ಗೈಸ್. ಆದರೂ ನಮ್ಮ ಬೆಂಕಿ ಒಂದು ಒಳ್ಳೆ ಡೈಲಾಗ್ ಹೊಡೆದ. ಹೇಳು ಬೆಂಕಿ, ಹೇಳು, ನಾಚ್ಕೋತಿಯಲ್ಲ, ಮರ್ತೋಯ್ತಂತೆ. ನಾನು ತೆಗ್ದಿರೋ ಪ್ರತಾಪ ಇವತ್ತೇ ಕೆಲಸ ಬಿಟ್ಬಿಡ್ಬೇಕು, ಆದ್ರೆ ಅವ್ನು ಹೊಟ್ಟೆ ಪಾಡು ಯಾಕೆ ಹಾಳು ಮಾಡೋದು ಅಂದ್ಬಿಟ್ಟು ಸುಮ್ಮನೆ ಅವನಂತೆ. ಗೈಸ್ ಮೇಲೆ ಒಂದು ರೌಂಡ್ ಮುಗಿಸ್ಕೊಂಡು ಇವಾಗ ಕೆಳಗಡೆ ಹೋಗ್ತಾ ಇದ್ದೀವಿ. ಮೋಸ್ಟ್ಲಿ ಇವಾಗ ಮೇಲೆ ದೇವಸ್ಥಾನ ಹತ್ರ ಹೋಗೋ ಪ್ಲ್ಯಾನ್ ಇದೆ. ನೀವು ಹೋಗ್ಬರೋಣ. ಎಲ್ಲ ದಾಸಪ್ಪನ ಮಾಡ್ತಾವ್ರೆ ಗೈಸ್. ನಮ್ಮಲ್ಲಿ ಆ ಕೊಕ್ಕರೆ ತೆಗಿಯಕ್ಕೆ ಹೋಯ್ತಾ ಅವನೇ. ಸಿಕ್ತಾ ನಮ್ಮ ಸಂತಗೆ ಒಂದು ಒಳ್ಳೆ ಕಪಲ್ ಸಿಕ್ಕವ್ರೆ. ಟಿಲ್ ಬಂದ್ಬಿಟ್ಟವ್ರೆ ಗೈಸ್. ಇಡೀ ಫ್ಯಾಮಿಲಿ ಬಂದ್ಬಿಟ್ಟವ್ರೆ. ಅದು ಬರ್ತಾರೆ, ಸುಮ್ಮನೆ ಇರಲ್ಲ, ಶೂಟ್ ಮಾಡಕ್ಕೂ ಬಿಡಲ್ವಂತೆ ಗೈಸ್. ಜೊತೆಲಿ ಬರೋರು ಇರ್ತಾರಲ್ಲ, ಒಂದೊಂದಲ್ಲ. ಸರಿ ಗುರು, ಬರೋದಾ? ಬಾಯ್ ಬಾಯ್, ಸಿಗೋಣ ಗೈಸ್. ಆದ್ರೂ ವೀಕ್ ಡೇಸಲ್ಲಿ ಎಷ್ಟು ಜನ ಕಪಲ್ ಅವ್ರೆ. ಇನ್ನು ಶನಿವಾರ ಭಾನುವಾರ ಬಂದ್ರೆ ಏನ್ ಕತೆ. ಇದು ರೆಟ್ರೋ ಕಪಲ್, ಇದು ಹಂಗೆ ಸಾಕಾಗಿ ಜಾಗ ಇದು ಗೈಸ್. ಅಲ್ಲಿಂದ ನಾವೆಲ್ಲಕ್ಕೆ ಬಂದಿದ್ರು ಅಂತ ಹೇಳಿದ್ರೆ ರಾಯಗೋಪುರದ ಹತ್ರ ನೋಡಿ ಹೋಗ್ತಾ ಇದ್ದಾರಲ್ಲ. ಬನ್ನಿ ಹೋಗೋಣ. ರಶ್ ಇಲ್ಲ ಅಂದರೆ ಸಾಕು ಗೈಸ್. ಹಾಯ್, ನಡಿ ಹಿಂಗಿದೆ. ಚೆನ್ನಾಗೈತೆ ಹಸು. ಸಾರ್ ಅಕ್ಕ ಸೈಡು ನೋಡಿ ಗೈಸ್. ವೈಡಲ್ಲಿ ಯಾವ ಥರ ಬರುತ್ತೆ ಟೈಮ್, ಇದು ಕ್ರೇಜಿ ಬರುತ್ತಲ್ಲ. ವಿಡಿಯೋ ಔಟ್ಪುಟ್ ಬಂದಮೇಲೆ ಹಾಕ್ತೀನಿ ನೋಡಿ, ಸೈಕ್ ಆಗಿಬಿಡ್ತೀರಾ. ಆದರೂ ನಿದ್ದೆ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ, ಕಷ್ಟ ಆಗಿಬಿಡುತ್ತೆ. ನೀವು ಹೋಗೋಣ. ಇವತ್ತಿಗೆ ಮೇಲ್ಕೋಟೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಆದರೂ ಬರೀ ಇಷ್ಟಕ್ಕೆ 5,000 ರೂಪಾಯಿ ಕೊಟ್ಟಿದ್ದು ಸಿಕ್ಕಾಪಟ್ಟೆ ವೇಸ್ಟ್ ಅಂತ ನನಗೆ ಅನಿಸ್ತಾ ಇದೆ. ಫಸ್ಟ್ 3,000 ರೂಪಾಯಿ ಇತ್ತು, ಎಲ್ಲ ರೇಟ್ ಜಾಸ್ತಿ ಮಾಡಿಬಿಟ್ಟವ್ರಂತೆ. ಅರ್ಚನೆ ಟಿಕೆಟ್ 20 ರೂಪಾಯಿ ಇದ್ದಿದ್ದು 40 ರೂಪಾಯಿ ಮಾಡೋರಂತೆ. ಅಭಿಷೇಕ 1,000 ರೂಪಾಯಿ ಇದ್ದಿದ್ದು 2,000 ಮಾಡೋರಂತೆ. ಎಲ್ಲ ಜಾಸ್ತಿ ಮಾಡಿಬಿಟ್ಟವ್ರಂತೆ. ಏನು ಮಾಡ್ತೀರಾ ಹೇಳಿ ಗೈಸ್. ಎಲ್ಲ ಬ್ರೇಕ್ಫಾಸ್ಟ್ ಕೂತಿದ್ದೀವಿ ಇವಾಗ ನೋಡಿ ಗೈಸ್. ಫೈನಲಿ ಬಂದು ರೀಚ್ ಆಗಿದ್ದೀವಿ. ಇದೇ ಬೆಂಗಳೂರು ಫಿಲಮ್ ಸಿಟಿ. ಬನ್ನಿ ಹೋಗೋಣ. ಏನು ದೊಡ್ಡದಾಗಿದೆ ಗುರು ಇದು, ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಅಲ್ಲಪ್ಪ. ಸರಿಯಾಗಿ ಐತೆ ಗೈಸ್. ಇದು ದೊಡ್ಡ ಸೆಟ್ಗಳೇ ಹಾಕ್ಬಿಟ್ಟವ್ರೆ ಇಲ್ಲಿ. ಗೈಸ್ ಫೈನಲಿ ಬಂದು ಬೆಂಗಳೂರು ಫಿಲಮ್ ಸಿಟಿ ರೀಚ್ ಆಗಿದ್ದೀವಿ. ಬನ್ನಿ ಇವಾಗ ಹೋಗಿ ಚೆಕ್ಕಿನ್ ಆಗೋಣ. ಫಸ್ಟು ಚೆಕ್ಕಿನ್ ಎಲ್ಲ ಆಗಿ ರೂಮ್ ನಂಬರ್ 4 ಕೊಟ್ಟಿದ್ದಾರೆ. ಸೊ ಅದನ್ನ ಈಸ್ಕೊಂಡು ಫಸ್ಟ್ ಎಲ್ಲ ಐಟಮ್ಸ್ಗಳು ಎತ್ಕೊಂಡು ಅವ್ರು ಹೋಗ್ತಾ ಇದ್ದಾರೆ. ನಾವು ಹೋಗಿ ಬ್ಯಾಟ್ರಿಗಳನ್ನೆಲ್ಲ ಚಾರ್ಜ್ ಹಾಕ್ಬಿಟ್ಟು ಆಮೇಲೆ ಶೂಟ್ನ ಶುರು ಮಾಡೋಣ. ಹೆವಿ ನಿದ್ದೆ ಬರ್ತಾಯಿತ್ತು ನನಗಂತೂ. ಹೆಂಗೆ ಬಂದು ಅಲ್ಲಿಂದ ಇಲ್ಲಿವರೆಗೂ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಸೇಫಾಗಿ ಸುರಕ್ಷಿತವಾಗಿ ಬಂದ್ವಿ. ಸೊ ಇವಾಗ ಊಟ ಮಾಡಿಕೊಂಡು ಆಮೇಲೆ ಶುರು ಮಾಡಬೇಕು. ಇಲ್ಲಂತೂ ಭರ್ಜರಿಯಾಗಿದೆ ಗೈಸ್. ನಾನು ಇಷ್ಟು ದಿವಸ ಏನು ಸೆಟ್ಗಳು ನೋಡಿದ್ದೆ, ಇದು ಫಸ್ಟ್ ಟೈಮ್ ನಾನು ಬರ್ತಾ ಇರೋದು. ಆ ಸೆಟ್ಗಳಿಗೆಲ್ಲ ಕಂಪೇರ್ ಮಾಡಿದ್ರೆ ಇದು ಸಿಕ್ಕಾಬಿಟ್ಟು ದೊಡ್ಡದಾಗಿದೆ. ಬನ್ನಿ ಗೈಸ್, ರೂಮ್ ಯಾವ ಥರ ಇದೆ ನೋಡ್ಕೊಂಬರೋಣ. ಹಾಂ, ಕ್ರೇಜಿ ಆಗೈತೆ ಲೊಕೇಶನ್ ಅಲ್ಲ. 3 ಡ್ರೆಸ್ಗೆ ಇಷ್ಟು ದೊಡ್ಡ ಲೊಕೇಶನ್ ಕರ್ಕೊಂಡಿದ್ದೀಯಲ್ಲ. ಆಯಿತು ಬಾಪ, ಮಾಡೋಣ. ನಾನು ಚೆನ್ನಾಗಿ ಬರಬೇಕಷ್ಟೇ ನಮಗೆ. ಎಲ್ಲ ಅದ್ರೊಂದು ಮಾಡ್ಬೋದು. ಅದರಲ್ಲಿ ಪ್ಯಾಲೇಸಲ್ಲಿ ಒಂದು ಮಾಡ್ಬೋದು, ಎಲ್ಲದರಲ್ಲೂ ಮಾಡ್ಬೋದು. ಎಲ್ಲದರಲ್ಲೂ ಸ್ವಲ್ಪ ಮಾಡಿದ್ರೆ ಕ್ರೇಜಿ ಆಗಿಬಿಡುತ್ತೆ. ರೆಡ್ ಡ್ರೆಸ್ಸೇ ಬಿಡ, ರೆಡ್ ಡ್ರೆಸ್ ಹೇಳಿರೋದು. ನೋಡೋಣ ಹೆಂಗೈತೆ. ಓ ಸೂಪರ್. ರೂಮ್ ಬರೀ ಸಿಂಪಲ್ ಆಗಿದೆ. ನಂಗೆ ಬೇರೆ ಬಡಿ ಮಗನ ಕೆಮ್ಮು ಕಮ್ಮಿ ಆಯ್ತಾನೆಲ್ಲ ಗೈಸ್. ಅಯ್ಯೋ
ಎಷ್ಟು ಜನಕ್ಕೆ ವೈರಲ್ ಫೀವರ್ ಬಂದಿದೆ ಕಮೆಂಟ್ ಹಾಕಿ. ಊರವ್ರಿಗೆಲ್ಲರಿಗೂ ಕೆಮ್ಮು ಜ್ವರ ನೆಗಡಿ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ನಾನು ಎಷ್ಟೊಂದು ನನಗೆ ಬಂದ್ಬಿಟ್ಟೈತೆ ಗೈಸ್. ಭರತ್ ಪಾಪ ಎದೊಳ್ಳೆ ಎಲ್ಲ 3 ದಿವಸ ಆಯಿತು ಬರ್ತಾ ಇದ್ದಿ. ನಾನು ದೊಡ್ಡಾಡ್ತಾ ಇದ್ದೀನಿ. ಇವ್ರಿಗೆ ಯಾಕೆ ಬರ್ತಾಯಿಲ್ಲ ಅಂದರೆ ಗೈಸ್, ಇವ್ರು ದಿನ ಎಣ್ಣೆ ಹಾಕ್ತಾರೆ. ಪ್ರತಾಪಂಗಂತೂ ಬರೋಕ್ಕೆ ಸಾಧ್ಯನೇ ಇಲ್ಲ. ಸರ್ವರೋಗಕ್ಕೂ ಸಾರಾಯಿ ಮದ್ದು ಅಂತಾರಲ್ಲ, ಹಂಗೆ ದಿನ ಎಣ್ಣೆ ಹಾಕ್ಬಿಡ್ತಾನೆ, ಅದು ಹೊಟ್ಟೋಗ್ಬಿಡ್ತದೆ. ಓಕೆ ಗೈಸ್, ಒಂದು ರೌಂಡ್ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಕಾರ್ ಕಡೆ ಹೋಗ್ತಾಯಿದ್ದೀನಿ. ನೆಮ್ಮದಿಯಾಗಿ ಕೂತ್ಕೊಂಡು ಸ್ವಲ್ಪ ಎಡಿಟ್ ಮಾಡಿ ಬ್ಲಾಗ್ ಬಿಡೋಣ ಅಂತೇಳಿ. ನಿದ್ದೆ ಬಂದು ಮಲ್ಕೊಳ್ಳಿಲ್ಲ ಅಂದರೆ ಸಾಕು, ಯಾಕಂದರೆ ಡೈರೆಕ್ಟ್ ಕೋಮಾಗೆ ಹೋಗೋ ಚಾನ್ಸಸ್ಗಳೆಲ್ಲ ಜಾಸ್ತಿ ಇದೆ. ಸೊ ಇವರು ಹುಡುಗರು ಶೂಟ್ ಮಾಡ್ತಾಯಿರ್ತಾರೆ, ಆಮೇಲೆ ಬಂದು ನಾನು ಇವ್ರನ್ನ ಜಾಯ್ನ್ ಆಗ್ತೀನಿ. ಅಲ್ಲಿವರೆಗೂ ಇಟ್ಸ್ ಬೀನ್ ನಿದ್ದೆ ಮಾಡಿಲ್ಲ ಅಂದರೆ ಇವಾಗ ಆಗೋಲ್ಲ ಗೈಸ್, ನಿದ್ದೆ ಬೇಕೇ ಬೇಕು. ಅಟ್ಲೀಸ್ಟ್ ಎಡಿಟ್ ಮಾಡಬೇಕಾದ್ರೆ ಒಂದು ಪವರ್ ನ್ಯಾಪ್ ಆದರೂ ಹಾಕ್ಕೊತೀನಿ. ಹಾಕ್ಕೊಂಡು ಆಮೇಲೆ ಬಂದು ಈ ಸೆಟ್ ಯಾವ ಥರ ಇದೆ, ನಾವೇನು ಶೂಟ್ ಮಾಡ್ತಾಯಿದ್ದೀವಿ ಅನ್ನೋದೆಲ್ಲ ತೋರಿಸ್ತೀನಿ ಬನ್ನಿ. ಸೊ ಈಗ ಹೋಗಿ ಡ್ರೋನ್ ಶಾಟ್ ತೊಗೊಂಬರೋಣ ಬನ್ನಿ. ಇಲ್ಲಿ ಇಂಟರ್ನೆಟು ಇಲ್ಲ, ನೆಟ್ವರ್ಕು ಇಲ್ಲ, ಬ್ಲಾಗ್ ಅಪ್ಲೋಡ್ ಮಾಡೋಣ ಅಂತ ಹೇಳಿದ್ರೆ. ಒಳ್ಳೆ ಸನ್ಸೆಟ್ ಗೈಸ್, ನೋಡಿ ಯಾವ ಥರ ಇದೆ ಸೆಟ್. ನೋಡಿ ಲೈಟ್ ಆನ್ ಮಾಡಿದ್ದಾರೆ. ಓಕೆ ಗೈಸ್, ಶೂಟ್ ಎಲ್ಲ ಮುಗಿಸಿ ಇವಾಗ ನಾನೆಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ವೈಫೈ ಹುಡ್ಕೊಂಡು ಒಂದು ಸ್ವಲ್ಪ ಕನಕಪುರ ಮೇನ್ ರೋಡ್ ಕಡೆ ಹೋಗ್ತಾ ಇದ್ದೀನಿ ಬ್ಲಾಗ್ ಅಪ್ಲೋಡ್ ಮಾಡೋಕ್ಕೆ. ಆಲ್ರೆಡಿ ಟೈಮ್ 8 ಗಂಟೆ ಆಗ್ತಾಯಿದೆ, ಇನ್ನೂ ಬ್ಲಾಗ್ ಅಪ್ಲೋಡ್ ಆಗಿಲ್ಲ. ಅಲ್ಲಿ ನೆಟ್ವರ್ಕೇ ಬರ್ತಾಯಿಲ್ಲ, ಬರೀ 1 ಪಾಯಿಂಟ್ ಬರ್ತಾಯಿದೆ ಮೊಬೈಲ್ ಡೇಟಾ. ಬ್ಲಾಗ್ ಬೇರೆ 20-25 GB ಇದೆ. ನೋಡೋಣ ಬನ್ನಿ, ಅಲ್ಲಿ ಯಾವ್ದಾದ್ರು ವೈಫೈ ಸಿಕ್ಕಿದ್ರೆ ಬೇಗ ಅಪ್ಲೋಡ್ ಆದರೆ ಅಟ್ಲೀಸ್ಟ್ ಒಂದು ರಾತ್ರಿ 9:30-10 ಗಂಟೆ ಅಷ್ಟಲ್ಲಾದರೂ ಬೇಡೋಣ. ಅಂತೂ ಇಂತೂ ಬಂದು ಒಂದು ಲೊಕೇಶನಲ್ಲಿ ಕೂತ್ಕೊಂಡೆ. ಅನ್ನ ವಿಲಾಸಮ್ ಅಂತ ಒಂದು ರೆಸ್ಟೋರೆಂಟು. ಸೊ ಎಕ್ಸ್ಪೋರ್ಟ್ ಆಗ್ತಾಯಿದೆ, ವೈಫೈನೂ ಕೊಟ್ಟಿದ್ದಾರೆ. ವೈಫೈನೂ 100 Mbps ಸ್ಪೀಡು ಬೇರೆ ಇದೆ. ಅಪ್ಲೋಡ್ ಮಾಡೋದಷ್ಟೇ ಬಾಕಿ. ಇವತ್ತಿಗೆ ವೈಫೈ ಸಾರ್ಟೆಡ್ ಗೈಸ್, ಫೈನಲಿ 98%. ಏನೋ ಒಂಥರ ಖುಷಿ. ಇವಾಗ ಹೋಗಿ ಅಲ್ಲಿ ಏನು ನಡೀತಿದೆ ನೋಡೋಣ ಬನ್ನಿ, ಇದು ಅಪ್ಲೋಡ್ ಆಗಿದ ತಕ್ಷಣ. ಓಕೆ ಗೈಸ್, ಬ್ಲಾಗೆಲ್ಲ ಅಂತೂ ಇಂತೂ ಫೈನಲಾಗಿ ಅಪ್ಲೋಡ್ ಮಾಡಿ ಬಂದೆ. ನಮ್ಮ ಹುಡುಗರು ಆಲ್ರೆಡಿ ಮಸ್ತಾಗಿ ಶೂಟ್ ಮಾಡ್ತಾವ್ರೆ. ಆ್ಯಂಡ್ ಲೊಕೇಶನ್ ಇದೆಲ್ಲ ತೋರಿಸೇ ಇರಲ್ಲ, ನೋಡಿ ಏನು ಕ್ರೇಜಿ ಆಗಿದೆ, ಏನು ಸೆಟ್ ಹಾಕವ್ರು ಹೇಳಿ. ಈ ಥರ ಬೆಂಗಳೂರಲ್ಲಿ ಇರಲಿಲ್ಲ ಗೈಸ್ ಮುಂಚೆ, ಇಷ್ಟು ಲಕ್ಸುರಿಯಸ್ ಗ್ರ್ಯಾಂಡಾಗೆಲ್ಲ. ನಮ್ಮ ಪ್ರತಾಪ ಫೋನಲ್ಲೇನೋ ತೋರಿಸ್ಬಿಟ್ಟು ಮಾಡ್ತಾವನೆ. ಇಲ್ಲಿ LC ಹಾಕೊಳ್ಳೋ ಅವಶ್ಯಕತೆನೇ ಇಲ್ಲ, ಎಲ್ಲ ಲೈಟ್ಗಳು ಕೊಟ್ಬಿಟ್ಟವ್ರೆ. ಹಾಂ ನೋಡಿ ಗೈಸ್ ಹೆಂಗಿದೆ. ಸೊ ಇದ್ರೊಳಗಡೆನೂ ಏನೋ ಇದೆ, ಬನ್ನಿ ಏನಿದೆ ನೋಡ್ಕೊಂಬರ. ಹಾಂ, ಓಹೋ ಗೈಸ್ ಇದೆಲ್ಲ ಖಾಲಿ ಬಿಟ್ಟವ್ರು, ಏನು ಬೇಕಲ್ಲಿ ಸೆಟ್ ಹಾಕ್ಕೊಳಕ್ಕೆ ಮೋಸ್ಟ್ಲಿ ನನ್ನ ಪ್ರಕಾರ. ಆದರೂ ಲೊಕೇಶನ್ ಮಾತ್ರ ಅಲ್ಟಿಮೇಟಾಗಿ ಆಯ್ತದೆ ಗೈಸ್. ಒಳಗಡೆ ಏನೋ ಮಾಡ್ತಾವ್ರೆ, ಏನು ಮಾಡ್ತಾವ್ರೆ ಅಂತ ಗೊತ್ತಿಲ್ಲ. ಇದೆಲ್ಲ ಮುಂದೆಯಿಂದ ನೋಡಿದ್ವಲ್ಲ ಪ್ಯಾಲೇಸ್ ಥೀಮು, ಅದೇ ಇದು ಸೆಟ್ ಹಾಕಿರೋದು ಫುಲ್ಲು. ಕ್ರೇಜಿ ಆಗಿದೆ ಗೈಸ್, ಪರವಾಗಿಲ್ಲ. ಫುಲ್ಲು ಬರೀ ಶ್ಯಾಂಡ್ಲೇರ್ಸ್ ಇದೆ ಇಲ್ಲಿ ನೋಡಿ. ಫುಲ್ ಬ್ಲ್ಯಾಕ್ ಥೀಮಲ್ಲಿ ಶ್ಯಾಂಡ್ಲೇರ್ಸ್ ಹಾಕಿದ್ದಾರೆ. ಇದೊಂದು ರೆಟ್ರೋ ಬ್ಯಾಕ್ಗ್ರೌಂಡು, ಅದ್ರ ಪಕ್ಕ ಇದು ಒಂದು ರೆಟ್ರೋ ಬ್ಯಾಕ್ಗ್ರೌಂಡು. ಹೆಂಗಿದೆ ನೋಡಿ ಗೈಸ್. ಅಲ್ಲಿ ಬ್ಯಾಕ್ಗ್ರೌಂಡ್ ಮಾತ್ರ ಮಸ್ತಾಗೈತೆ. 1 ಡೇ ಶೂಟ್ಗಂತೂ 7 ಮಾಡಿಸಿದ ಪ್ರೀ ವೆಡ್ಡಿಂಗ್ ಲೊಕೇಶನ್ ಇದು. ಬಟ್ ಪ್ರೈಸಿಂಗ್ ಮಾತ್ರ ಸ್ವಲ್ಪ ಜಾಸ್ತಿ ಇದೆ, ಅದು ಬಿಟ್ಟರೆ ಬೇರೆ ಏನೇನು ತೊಂದರೆ ಇಲ್ಲ. ಇಲ್ಲಿ ಇರೋ ಪ್ರೈಸಿಂಗ್ ಎಷ್ಟು ಅಂತ ಹೇಳಿದ್ರೆ, ನಮಗೆ ಬಿದ್ದಿದ್ದು ನಾವು ತೊಗೊಂಡಿರೋದು 6 ಅವರ್ಸ್ಗೆ 3 to 9 o'clock. 6 ಅವರ್ಸ್ಗೆ ಬಿದ್ದಿರೋದು 18,000, 18,000. ಅಂದರೆ ಲೆಕ್ಕ ಹಾಕ್ಕೊಂಡ್ರೆ 1 ನಿಮಿಷಕ್ಕೆ 50 ರೂಪಾಯಿ ಬಿದ್ದಂಗೆ ಆಯಿತು. ಎವ್ರಿ ಮಿನಿಟ್ ಈಸ್ ಇಂಪಾರ್ಟೆಂಟ್ ಹಿಯರ್. ಬನ್ನಿ, 15 ಅಂದರೆ ನಾನು ರಫ್ ಕ್ಯಾಲ್ಕುಲೇಷನ್ ಹಾಕಿರೋದು 6 ಅವರ್ ಅಂದರೆ 6 36 36 360 ಅವರ್ಸ್ ಡಿವೈಡೆಡ್ ಬೈ 18,000 ಅಂದರೆ ಪರ್ ಮಿನಿಟ್ 50 rupees. ಎಷ್ಟು ಕಾಸ್ಟ್ಲಿ ದುನಿಯಾ ನೋಡಿ, ಏನೇನು ಕಾಲ ಬಂತು. ಸೊ ಬನ್ನಿ ನೆಕ್ಸ್ಟ್ ಸೆಟ್ ತೋರಿಸ್ತೀನಿ. ಇಲ್ಲಿ ಯಾವುದೋ ಉಯ್ಯಾಲ ಇದೆ,
ಇದರಲ್ಲಿ ಏನು ಬೇಕಾದ್ರೆ ಸೆಟಪ್ ಮಾಡ್ಕೋಬೋದು ಗೈಸ್. ಬ್ಯಾಕ್ಗ್ರೌಂಡಲ್ಲಿ ಖಾಲಿ ಬಿಟ್ಟಿರ್ತಾರಲ್ಲ, ನಾವೇನು ಬೇಕಾದ್ರೆ ಸೆಟಪ್ ಮಾಡ್ಬೋದು. ಜೋಗಾಲಿಗೆ ಬಿಟ್ಟಿದ್ದಾರೆ, ಅದು ಬಿಟ್ಟರೆ ಇದ್ದಾರೆ ಸ್ಮೋಕ್ ಹಾಕಿ. ಇದು ಚೆನ್ನಾಗಿರುತ್ತೆ, ಲೈಟು ಮಿಸ್ಕೋ ಥರ ಒಂಥರ ಏನು ಮಸ್ತಾಗೈತಲ್ಲ. ಹಿಂದೆ ಸ್ಮೋಕ್ ಮಿಷಿನ್ ಎಲ್ಲ ಹಾಕಿ ಸ್ವಲ್ಪ ಫಾಗ್ ಎಫೆಕ್ಟ್ ಕೊಟ್ಟಿದ್ದಾರೆ. ಅಲ್ಲೇ ನೋಡಿದ್ರಲ್ಲ, ಇದು ಫ್ಯಾಂಡ್ಲೇರ್ ಅಷ್ಟೇ ಸದ್ಯಕ್ಕೆ ಇಷ್ಟಿದೆ ಇಂಟೀರಿಯರು. ಒಳಗಡೆ ಇನ್ನು ಎಕ್ಸ್ಟೀರಿಯರ್ ತುಂಬ ಇದೆ. ಆ್ಯಂಡ್ ಇಲ್ಲೂ ಸ್ವಲ್ಪ ಜಾಗ ಸೆಟಪ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ, ಏನೇನೋ ಇಟ್ಟಿದ್ದಾರೆ. ಸೊ ಇದೊಂದಾಯಿತು ಆ್ಯಂಡ್ ಇದೊಂದಾಯಿತು. ಆ್ಯಂಡ್ ಇದು ಆವಾಗಲೇ ನೋಡಿದ್ರಿ, ಇದೇ ಪ್ಯಾಲೇಸ್ ಥೀಮ್ ಸಾಕಾಗಿದೆ ಅಲ್ಲ, ಒಳ್ಳೆ ಮಸ್ತ್ ಸೆಟ್ ಹಾಕಿದ್ದಾರೆ ಗೈಸ್. ಯಾವುದೋ ಒಂದು ಒಳ್ಳೆ ಚೌಟ್ರಿ ಇದ್ದಂಗೆ ಐತೆ. ಹಾಂ ಅಂತಲ್ಲ. ಸೊ ಓಕೆ, ಇದನ್ನು ಮುಗಿಸಾದ್ಮೇಲೆ ನೆಕ್ಸ್ಟು ಇಲ್ಲೊಂದು ರೆಟ್ರೋ ಥೀಮ್ ಇದೆ, ಹಳ್ಳಿ ಮನೆ ಥರ, ತೊಟ್ಟಿ ಮನೆ ಥರ ಮಾಡಿದ್ದಾರೆ, ಅದು ಚೆನ್ನಾಗಿದೆ. ಅದ್ರ ಪಕ್ಕ ಅದು ಪ್ಯಾಲೇಸ್ ಥೀಮಲ್ಲೇ ಇದೆ, ಅದು ಚೆನ್ನಾಗಿದೆ. ಸೊ ಇಲ್ಲೆರಡು ಆಯಿತು. ಅದು ಗ್ಲಾಸ್ ಹೌಸ್ ಹೊರಗಡೆ ಬೋಲಿ ಪ್ಲ್ಯಾಂಟ್ಸ್ ಇದೆ. ಇದು ವೈಟ್ ಹೌಸು. ಸೊ ಅದಾದಮೇಲೆ ಇದೊಂದು ಸ್ಟ್ರೀಟು, ಇದು ಬ್ರಿಡ್ಜು, ಲಂಡನ್ ಬ್ರಿಡ್ಜ್ ಇದ್ದಂಗಿಲ್ವಾ? ಓಕೆ, ವಾ, ಯಾವುದೋ ಒಂದು ಇದೇ ಓಪನ್ ಮಾಡಿಬಿಟ್ಟವ್ರು ಗೈಸ್ ನೋಡಿ. ಓಹೋ MG ರೋಡೇ ಮಾಡಿಬಿಟ್ಟವ್ರು ಇಲ್ಲಿ. ವ್ಯಾಲೆಂಟಿನೋ, ಸ್ಟಾರ್ಬಕ್ಸು ಅದೊಂದು ಸ್ನ್ಯಾಪ್ ಹಾಕೋಣ. ಸ್ಟಾರ್ಬಕ್ಸು, ಲೂಯಿ ವಿಟಾನ್ ನೋಡಪ್ಪ ಇಲ್ಲಿ, ರಾಲ್ಫು. ಪ್ರಮೋಷನ್ ಏನಲ್ಲ, ಹೊಸ ಜಾಗ ಅಲ್ವಾ, ಇನ್ನೂ ಎಕ್ಸ್ಪ್ಲೋರ್ ಮಾಡಿಲ್ಲ ಅಲ್ವಾ. ನೋಡಿರ್ತಾರೆ ಎಷ್ಟೊಂದು ಜನ ಫೋಟೋಗ್ರಾಫರ್ಸು, ಬಟ್ ಕ್ಲೈಂಟ್ಸ್ಗಳಿಗೆಲ್ಲ ಸ್ವಲ್ಪ ಲಿಮಿಟೆಡ್, ಜಾಸ್ತಿ ಜನ ಗೊತ್ತಿರಲ್ಲ. ಎಷ್ಟೊಂದು ಜನಕ್ಕೆ ಬರೀ ಎಲಿಮೆಂಟ್ಸು, ಆ್ಯಂಬಿಯೆಂಟು, ಬುಕ್ ಮೈ ಕ್ಯಾಪ್ಚರು, ಸ್ನ್ಯಾಪ್ ವೇಗ ಇಷ್ಟೇ ಗೊತ್ತಿರುತ್ತೆ. ಇದೆಲ್ಲ ಹೊಸದು. ಇದನ್ನು ಫಸ್ಟು ಫೋಟೋ ಹಿಡಿದ್ಬಿಟ್ಟು ಒಂದು ದೊಡ್ಡಪ್ಪಂಗೆ ಹಾಕೋಣ, ಸ್ಟಾರ್ಬಕ್ಸ್ ಕಾಫಿ. ಓಕೆ, ಇವಾಗ ಒಂದು ಸ್ವಲ್ಪ ಸ್ನ್ಯಾಪ್ ಗಿಪ್ ತೆಗೆದ್ಬಿಟ್ಟು ಹೋಗೋಣ ಬನ್ನಿ ಗೈಸ್. ಇಲ್ಲಿ ಯಾವುದೋ ಸೈಕಲ್ ಇತ್ತು, ಎತ್ಕೊಂಡು ತುಳಿತಾ ಇದ್ದೀನಿ, ಮಸ್ತಾಗೈತೆ. ಸೈಕಲಲ್ಲಿ ನಿಮಗೆಲ್ಲ ಬೀಟ್ ಹೊಡ್ಕೊಂಡು ತೋರಿಸ್ತೀನಿ ನೋಡಿ ಈ ಲೊಕೇಶನ್ನ. ಇಂತಿಂಥ ಲೊಕೇಶನ್ಗೆ ಬರ್ತೀವಿ ಗೈಸ್, ಬಟ್ ನಾನು ಒಂದೇ ಒಂದು ಫೋಟೋ ತೆಗೆಸ್ಕೊಳ್ಳಲ್ಲ. ಯಾಕಂದರೆ ನಮಗೆ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಮೂಡಿರಲ್ಲ. ನಮ್ಮ ಚೆನ್ನಾಗಿ ಬಂದರೆ ಸಾಕು ಕ್ಲೈಂಟ್ಸ್ದು ಅದರಲ್ಲೇ ಇರ್ತೀವಿ, ಅದಕ್ಕೋಸ್ಕರ ತೆಗೆಸ್ಕೊಳ್ಳಲ್ಲ. ಈ ಟೈರೋ ಒಂದು ಪಂಚರ್ ಆಗಿಬಿಟ್ಟೈತೆ, ಆದರೂ ಓಡಿಸ್ತಾ ಇದ್ದೀನಿ. ಯಾರೂ ಇಲ್ಲ, ನಮ್ಮದೇ ಲಾಸ್ಟ್ ಸ್ಲಾಟ್ ಅನಿಸುತ್ತೆ. ಹೆಂಗಿದೆ ಅಲ್ಲ ಮಸ್ತಾಗಿ. ಸೈಕಲಲ್ಲೇ ತುಳ್ಕೊಂಡು ಎಲ್ಲ ಕಡೆ ತಿರ್ಗಾಡ್ಕೊಂಡು ಬಂದ್ಬಿಡೋಣ ಬನ್ನಿ. ಬಟ್ ಒಂದು ಕೈಲಿ ಓಡಿಸೋದು ಕಷ್ಟ ಇದೆ ಕ್ಯಾಮ್ರಾ ಹಿಡ್ಕೊಂಡು. ಅಯ್ಯೋಯ್ಯೋ, ನಾನು ಬರ್ತೀನಿ ಅಂತ ತಗೊಂಡು ಗೈಸ್ ನೋಡಿ ಇಲ್ಲಿ ಸೈಕಲ್ ಮೇಲೆ. ಲೋ ಎಲ್ಲೋ ಪಂಚರ್ ಆಗ್ಬಿಡುತ್ತೆ, ಹಂಗೆ ಹಿಡ್ಕೊ ಬಿಗಿಯಾಗಿ. ಇರು ತಿರುಗಿಸ್ತೀನಿ. ಹಾಂ, ರೆಡಿನಾ? ನೀನು ನನ್ನ ಸೇರ್ಸಿ ಬೀಳ್ಸ್ಬಿಟ್ಯಾ ಶಿಷ್ಯ. ಮುಂದಕ್ಕೆ ಹೋಯ್ತಾ ಇಲ್ಲ ಕಣೋ, ಇದು ರಿಮ್ಮೇಲೆ ಹೋಯ್ತಾ ಇರಬೇಕು. ಕಮಾನ್ ಶಿಷ್ಯ, ಮುಕ್ಕೊಳೋ ರಿಮ್ಮಲ್ಲಿ ಹೋಯ್ತಾ ಇದ್ದು, ಟೈರಲ್ಲಿ ಹೋಯ್ತಾ ಇಲ್ಲ. ಕಾಲು ಜರ್ಗ್ಸು, ರಿಮ್ಮಕ್ಕೆ ಕಾಲು ಕೊಡ್ತಾ ಇದೆಯಾ? ಬಿಟ್ಟದೆ. ಹಾಂ, ಅಲ್ಲಿ ನಿಲ್ಲಿಸ್ಬಿಡು. ಗೈಸ್ ಎಲ್ಲ ಮುಗಿಸ್ಕೊಂಡು ಈ ಒಂದು ಜಾಗಕ್ಕೆ ಬಾಯ್ ಹೇಳ್ಬಿಟ್ಟು ಫಸ್ಟ್ ಮನೆಗೆ ಹೋಗೋಣ ಬನ್ನಿ. ಓಕೆ ಗೈಸ್, ಪ್ರೀ ವೆಡ್ಡಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗೋ ದಾರಿಲಿ ನಮ್ಮ ಹುಡುಗರಿಗೆಲ್ಲ ಊಟ ಕೊಡ್ಸೋಣ ಅಂದ್ಬಿಟ್ಟು ಎಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ನನ್ನ ಒಂದು ಫೇವ್ರೆಟ್ ಜಾಗ ಫಿಶ್ಶು. ಸೊ ಇಲ್ಲಿ ತಿನ್ನೋಕ್ಕೆ ಅಂತ ಬಂದಿದ್ದೀವಿ. ಎಲ್ಲರಿಗೂ ರೆಡಿ ಇದೆ, ಬಾಯ್ಸ್ಗೆಲ್ಲ ಫೋನ್ ಮಾಡಿ ಹೇಳಿಟ್ಟಿದೆ, ರೆಡಿ ಮಾಡಿ ಇಟ್ಟಿರಿ ಬರ್ತೀವಿ ಅಂತ. ಸೊ ಎಲ್ಲರಿಗೂ ಬಾಯ್ಸ್ಗೆ ಟೇಸ್ಟ್ ಮಾಡ್ಸೋಣ ಅಂತ ಇಲ್ಲಿ ಕರ್ಕೊಂಡ್ಬಂದಿದ್ದೀನಿ. ಬನ್ನಿ ಊಟ ಮಾಡಿಬಿಟ್ಟು ಆಮೇಲೆ ಮನೆಗೆ ಹೋಗಿ ಏನು ಕೆಲಸ ಇದೆ ನೋಡೋಣ ಬನ್ನಿ. ಇಲ್ಲಿ ನಮಗೆಲ್ಲ ಸೆಲ್ಫ್ ಸರ್ವಿಸ್ ಗೈಸ್, ನಮಗೇನು ಬೇಕು ಎಷ್ಟು ಬೇಕು ಹಾಕೊಂಬೋದು. ನೋಡಿ ಬಾಯ್ಸ್, ನನ್ನ ಫೇವ್ರೆಟ್ ರಾಗಿ ಮುದ್ದೆ, ಫಿಶ್ಶು ಎಲ್ಲ ರೆಡಿ ಇದೆ, ಬನ್ನಿ ತಿನ್ನೋಣ. ಓಕೆ ಗೈಸ್, ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇವಾಗ ಡಾಟಾ ಕಾಪಿ ಹಾಕೋ ಟೈಮು. ಡಾಟಾ ಎಲ್ಲ ಕಾಪಿ ಹಾಕಿ ಎಡಿಟರ್ ಕಳಿಸ್ಬೇಕು. ಯಾಕೆ ಅಂತ ಹೇಳಿದ್ರೆ ಅವ್ರದ್ದು ಈ ವೀಕೆಂಡೇ ಇರೋದು ಮದುವೆ. ಸೊ ಆದಷ್ಟು ಬೇಗ ಎಡಿಟ್ ಮಾಡಿಸಿ ಪ್ರೀ ವೆಡ್ಡಿಂಗಲ್ಲಿ ಡಿಸ್ಪ್ಲೇ ಎಲ್ಲ ಮಾಡಬೇಕು. ಆದಷ್ಟು ಟ್ರೈ ಮಾಡ್ತೇನೆ, ಯಾಕಂದರೆ ಇವಾಗ ವೆಡ್ಡಿಂಗ್ ಸೀಸನ್ ಶುರು ಆಗಿರೋದ್ರಿಂದ ಬ್ಯಾಕ್ ಟು ಬ್ಯಾಕ್ ಕೆಲಸಗಳಿರುತ್ತೆ. ಪ್ರೀ ವೆಡ್ಡಿಂಗು, ವರ್ಕ್ಸು, ಅಲ್ಲಿ ಅದು ಮಾಡಬೇಕು ಇದು ಮಾಡಬೇಕು ಅಂತೆಲ್ಲನೂ ಟ್ರೈ ಮಾಡ್ತಾ ಇದ್ದೀನಿ, ಫನ್ ಮಾಡಿ ಎಂಟರ್ಟೈನ್ ಮಾಡಲಿಕ್ಕೋಸ್ಕರ. ಇನ್ನು ಕೇವಲ 15,000 ಅಷ್ಟೇ ಸಬ್ಸ್ಕ್ರೈಬರ್ಸ್ ಬಾಕಿ ಇರೋದು 100Kಗೆ. ನಮ್ಮ ಬರ್ಡೇಗೂ ಇನ್ನೊಂದು ತಿಂಗಳಷ್ಟೇ ಇರೋದು. ಸೊ ಬೇಗ 100K ಸಬ್ಸ್ಕ್ರೈಬರ್ಸ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದ್ರೆ ನಿಮಗೆ ಗೊತ್ತಿರಬೇಕು ಏನು ಮಾಡ್ಬೇಕಂತೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ಸೇ ಮಾಡಕ್ಕೆ ಹೋಗ್ಬೇಡಿ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.